ಜಾಕಿ, ಈ ನ್ಯೂಸ್ ಪೇಪರ್ ನಲ್ಲಿ ಎಲ್ಲಾ ತರದ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಕಣೋ. ಒಂದೇ ಒಂದ್ ಖಾಲಿ ಇರೋ ಮನೆ ಅಡ್ರೆಸ್ಸೇ ಹಾಕಲ್ವಲ್ಲ, ಇಲ್ಲಿ ಅಂತ ಹುಡ್ಕೊಂಡ್ ಸಾಯೋದು. ನೋಡೋಣ ಬಿಡು, ಅಲ್ಲಿ ಇಲ್ಲಿ ಹುಡ್ಕೋಣ, ಯಾಕೆ ತಲೆ ಕೆಡ್ಸ್ಕೊತೀಯ? ಏನ್ರಪ್ಪ ನೀವಿಬ್ರು ಇಲ್ಲಿ ಹೊಸಬ್ರು ಅನ್ಸುತ್ತೆ. ಹಾ ಸರ್. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನನಗ್ ತಿಳಿದ ಮಟ್ಟಿಗೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಎಡಕ್ಕೆ ಹೋಗ್ಬಿಟ್ಟು ಸ್ವಲ್ಪ ದೂರ ಹೋದ್ರೆ ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ ಬಾಡಿಗೆಗೆ ಅಂತ, ಅಲ್ಲೋಗಿ ವಿಚಾರಿಸಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸಬ್ಬೀರ್, ಇನ್ನು ಸ್ವಲ್ಪ ದೂರ ಹೋಗ್ಬೇಕು ಅಲ್ವಾ? ಈ ಇದರಲ್ಲಿ ಅಪ್ಪ ಬೇರೆ ಆಟ ಆಗ್ಬೇಕು ಅಂತಿಂತು ಸ್ವಲ್ಪ ದೂರ ಹೋದ್ರೆ ಸಿಗುತ್ತೆ. ಸಾಕಾಗ್ಬೇಕಲ್ಲ. ಜಾಕಿ, ನಮ್ ರೇಂಜಿ ಮನೆ ಸಿಗುತ್ತೆ ಇವತ್ತು? ಯಪ್ಪ ದೇವ್ರೆ, ನಿನ್ ರೇಂಜಿಗಂತೂ ಮನೆ ಸಿಗಲ್ಲ, ಸುಮ್ಮನೆ ಬಾರಪ್ಪ. ಬೋರ್ಡ್ ಇದೆಯಲ್ಲ, ಟೂಲೆಟು ಅನ್ಕೊಳೋ ಇದೆ. ಬಾ ಕೇಳ. ಸರ್ ಸರ್, ಅಂಕಲ್, ಆಂಟಿ, ಸುಮ್ಮನಿರ್ಲಿ, ಅವ್ರೇ ನಿನ್ ರಿಲೇಷನ್, ಆಮೇಲೆ ರೂಮ್ ಬಾಡಿಗೆ ಸಿಗಲ್ಲ, ಸುಮ್ಮನಿರಪ್ಪ ನೀನು. ಸರ್ ಸರ್. ಯಾರು? ಯಾರಪ್ಪ ನೀವು? ಮೇಡಮ್ ಯಾರ್ ಬೇಕಿತ್ತು? ಮೇಡಮ್ ಟೂಲೆಟ್ ಬೋರ್ಡ್ ನೋಡಿದ್ರಿ, ಹಂಗ ಮನೆ ಬಾಡಿಗೆ ಬೇಕು. ಬ್ಯಾಚುಲರ್ಸ ನೀವು? ಹೌದು ಮೇಡಮ್. ಅಲ್ಲೆಲ್ಲಾದ್ರೂ ಹೋಗಿ ಮುಂದೆ ಬೇರೆ ಕಡೆ ಮನೆ ಹುಡುಕೊಳ್ಳಿ, ಇಲ್ಲ ಆಗಲ್ಲಪ್ಪ. ಮೇಡಮ್ ಮೇಡಮ್ ಪ್ಲೀಸ್, ಇಲ್ಲ ಅನ್ಬೇಡಿ ಮೇಡಮ್. ಮೇಡಮ್ ಇದು ಹೆಣ್ಮಕ್ಳಿರೋ ಮನೆಯಪ್ಪ, ನಿಮ್ಮ ನೋಡ್ದೇನೆ ಭಯ ಆಗುತ್ತೆ. ನಿಮ್ಮ ಮನೆನಾ ಮನೆ ಬೇರೆ ಕೊಡ್ಬೇಕಾ? ಅಷ್ಟೇ. ಯಾಕೆ ಯಾರವ್ರು ಅಷ್ಟೊಂದು ಅರ್ಸ್ಕೋತಾ ಇದೀಯಾ? ಯಾರಪ್ಪ ನೀವು? ಯಾರಪ್ಪ? ಅಂಕಲ್, ಮನೆ ಹುಡುಕ್ತಾ ಇದ್ವಿ, ಯಾರೋ ಹೇಳಿದ್ರು ಇಲ್ಲಿ ವಿಚಾರಿಸಿ ಅಂತ, ಟೂಲೆಟ್ ಬೋರ್ಡ್ ನೋಡಿದ್ವಲ್ಲ, ಹಾಗಾಗಿ ಹುಡ್ಕೊಂಡು ಬಂದ್ವಿ. ಬೆಳಿಗಿಂದ ಊಟ ಸಹಿತ ಮಾಡಿಲ್ಲ ಅಂಕಲ್. ಆಯ್ತು ಕೊಡೋಣ. ನೀವಿಬ್ರೇನಾ? ನೀವಿಬ್ರಿಗೆ ಏನಾಗ್ಬೇಕು, ಫ್ರೆಂಡ್ಸಾ? ಇಲ್ಲ ಸರ್, ಚಡ್ಡಿ ದೋಸ್ತು. ಇಲ್ಲಿ ಸುಮ್ಮನಿಲ್ಲ, ನಿಮ್ದು ಯಾವಾಗ್ಲೂ ತಮಾಷೆನೆ. ಇಲ್ಲ ಸರ್, ನಾವಿಬ್ರು ಫ್ರೆಂಡ್ಸೇ. ನೋಡ್ರಪ್ಪ, ಮನೆ ಕೊಡಕ್ಕೆ ನಂದೇನು ಅಭ್ಯಂತರ ಇಲ್ಲ, ನಂದೊಂದು ಕಂಡೀಷನ್ ಇದೆ. ಸೈಲೆಂಟ್ ಆಗಿ ಇರಬೇಕು, ಹೆಣ್ಮಕ್ಳು ಇರೋ ಜಾಗ, ಸಭ್ಯತೆ ಅಂತ ಎತ್ತಿನಂದ್ರೆ ನಾನು ನಿಮ್ಗೆ ಕೊಡಕ್ಕೆ ಏನು ಅಭ್ಯಂತರ ಇಲ್ಲ. ರೀ ಬೇಡ ರೀ, ಅವ್ರು ನೋಡಿದ್ರೆ ಕಳ್ರಿದ್ದಂಗಿದಾರೆ, ನೋಡಿದ್ರೆ ಭಯ ಆಗ್ತಾ ಇದೆ. ಅವ್ರಿಗೋಗಿ ಮನೆ ಕೊಡ್ತೀರಾ? ಬೇಡ ರೀ. ಸುಮ್ಮ ಏನಾಗಲ್ಲ, ಮೇಲೆ ರೂಮ್ ಕೇತು ಅಂತ. ನೀವೇನಾದ್ರೂ ಮಾಡ್ಕೊಳ್ಳಿ, ಹೋಗಿ ತಗೊಳ್ಳಿ. ಆಯ್ತು ಬರ್ರಿಯಪ್ಪ, ರೂಮ್ ತೋರಿಸ್ತೀನಿ, ಬರ್ರಿ ಬರ್ರಿ ಬರ್ರಿ. ನೋಡ್ರಪ್ಪ, ಇದೇ ರೂಮ್. 10,000 ರೂಪಾಯಿ ಅಡ್ವಾನ್ಸು, 3,000 ರೂಪಾಯಿ ಬಾಡಿಗೆ ಕಟ್ಕೊಂಡು ಹೋಗಿ, ಸರಿನಾ? ಬಿಡಿ ಸರ್, ಒಂದೇ ಸಲ ಸೆಟ್ಲ್ಮೆಂಟ್ ಮಾಡ್ತೀವಿ ಮಂತ್ ಎಂಡ್ ಅಲ್ಲಿ. ಸುಮ್ಮನಿರ್ಲ ಸರ್, ನಾವು ಸ್ವಲ್ಪ ಕಷ್ಟದಲ್ಲಿ ಕೊಡ್ತೀವಂತೆ. ಈಗ ಸದ್ಯಕ್ಕೆ ಇಷ್ಟಿದೆ, ಇಟ್ಕೊಂಡು. ಸರಿ ಆಯ್ತಪ್ಪ, ಕೀ ತಗೊಳ್ಳಿ, ಏನು ಸಂಕೋಚ ಪಡಕ್ ಹೋಗ್ಬೇಡಿ, ಏನಿದ್ರು ನನ್ ಕೇಳಿ, ಸರಿನಾ? ನಾನು ಬರ್ತೀನಿ, ಹುಷಾರು. ಯಾಕೆ ಬಾರೋ, ಆಯ್ತೇನೋ, ತುಂಬಾ ಅರ್ಜೆಂಟ್ ಆಯ್ತಿದೆ. ನನ್ನ ಮಗನ ಎಷ್ಟೊತ್ತು ಹೋಗ್ತೀವೋ, ನೀವ್ ಬರ್ಲಿಲ್ಲ ಅಂದ್ರೆ ಇಲ್ಲೇ ಡೋರ್ ಹತ್ರನೇ ಮಾಡ್ಬಿಡ್ತೀನಿ. ಓನರ್ ಬಂದು ನಿನ್ನೆ ಎತ್ತಾಕ್ಸ್ತಾರೆ. ಆಮೇಲೆ ಬಾರೋ, ಮಗ ಬರೋದೇ ಇಲ್ವಲ್ಲ. ಬಾರೋ ಹೊರಗೆ. ಅಯ್ಯೋ ಏನು ನಿಂದು, ಸುಮ್ಮನಿರ, ಸರಿಯಾಗಿ ಮಾಡಕ್ಕೂ ಬಿಡಲ್ಲಪ್ಪ ಇವನು. ಇಲ್ಲ ಬಂದೆ, ಬೇಗ ಬಾರಲು. ನೀವು ಬೇರೆ ರೂಮ್ ಕೊಟ್ಟಿದ್ದೀರಾ, ಹೆಂಗ್ ಮಾಡಿಕೊಂಡವೋ ಏನೋ ಗೊತ್ತಿಲ್ಲ. ನೋಡಿದ್ರೆ ತಾನೇ ಗೊತ್ತಾಗೋದು ನಮ್ಗೆ. ನೋಡೋಣ. ಏನ್ರಯ್ಯ, ಏನ್ ಮಾಡ್ತಾ ಇದ್ದೀರಾ? ಹಾ ಸರ್. ನಾನು ಹೇಳಿದ್ದು ಬರ್ತಾ ಹೋದ್ರ? ಇಲ್ಲ ಸರ್, ನೆನಪಿದೆ. ಬಿ ಕೇರ್ಫುಲ್, ನೀಟಾಗಿರ್ಬೇಕು, ಹೆಣ್ಮಕ್ಳು ಇರೋ ಜಾಗ. ಏನ್ ಹೇಳಿದ್ದೀನಿ ಅದೇ ತರ ಇರ್ಬೇಕು, ಓಕೆನಾ? ಸರಿ ಸರ್. ಆಯ್ತು, ಬನ್ನಿ ಬರ್ರಿ.
ಏನ್ರ ಇಲ್ಲಿ ಬಂದ್ ಸೇರ್ಕೊಂಡಿರೋ ಇಲಿಗಳು ನೀವೇನಾ? ಹಬ್ಬ ಇವಾಗ ಕ್ಲೀನ್ ಆಯ್ತು. ನೀನ್ಯಾರು ತಮ್ಮ? ಏನು ನನ್ನ ಜಾಗಕ್ಕೆ ಬಂದು ನನ್ನೇ ಯಾರು ಅಂತ್ಯಾ? ನಾನ್ ಯಾರು ಅಂತ ಮುಂದೆ ಗೊತ್ತಾಯ್ತದೆ. ಈ ದಿಮಾಗ್ ಮಾತೆಲ್ಲ ಆಡಿದ್ರೆ ಈಗ್ಲೇ ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ. ಮರಿ ಬೇಡ, ತುಂಬಾ ಜಾಸ್ತಿ ಆಯ್ತಿದೆ. ಲಿಮಿಟ್ ನ ಕ್ರಾಸ್ ಮಾಡ್ತಿದ್ಯಾ. ಲಿಮಿಟ್ ಮೀರಿದ್ರೆ ಮುಂದೆ ಏನಾಯ್ತದೆ ಅಂತ ಯೋಚನೆ ಮಾಡಿದ್ಯಾ? ನೀವಂದ್ರೆ ನನಗೆ ತುಂಬಾ ಇಷ್ಟ. ಮದುವೆ ಆದ್ರೆ ನಿನ್ನೆ ಮದುವೆ ಆಗ್ಬೇಕು ಅನ್ಸುತ್ತೆ. ಮಗ ಜಾಕಿ, ಇಮ್ಯಾಜಿನೇಷನ್ ಮಗನೇ ನಿನ್ನ ಯಾಕೋ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಿನ್ ನಡವಳಿಕೆ ಚೇಂಜ್ ಆಗಿದೆ. ನಿನ್ ರೂಟ್ ಬೇರೆ ಕಡೆನೇ ಹೋಗ್ತಿದೆಯಲ್ಲ. ಏನಿಲ್ಲಪ್ಪ. ಹಿಂಗಾದ್ರೆ ಮನೆ ಓನರ್ ಅಷ್ಟೇ ಜಾಗ ಖಾಲಿ ಮಾಡಿಸ್ಬಿಡ್ತೇನೆ, ಹುಷಾರು. ಇವೆಲ್ಲ ಬೇಡ. ಯಾಕೋ? ಅವ್ರಪ್ಪ ಹೇಳಿದ್ದು ಮರ್ತ್ಯಾ? ರೂಮ್ನಿಂದ ಹೊರಗಾಕ್ತಾರೆ. ನಮ್ಮ ಮಂತರಿಗೆ ಈ ಲವ್ ಗಿವ್ ಎಲ್ಲ ಬೇಡ ಕಣೋ. ನಾವು ಬಂದಿರೋದು ಏನು ಕೇಳು, ಅಷ್ಟು ಮಾತ್ರ ಮಾಡ್ಕೊಂಡು ಹೋಗ್ಬೇಕು. ಇನ್ನೊಂದು, ಅವರೆಲ್ಲ ದೊಡ್ಡ ದೊಡ್ಡ ಮನೆಯವರು. ನೀನ್ ಯಾಕೋ ಇದನ್ನೆಲ್ಲ ಅರ್ಥ ಆಗ್ತಾ ಇಲ್ಲ. ಹಗ್ಲು ಗಂಡು ಕಾಣ್ಬೇಡ ಕಣೋ. ಅವೆಲ್ಲ ಗೊತ್ತಿಲ್ಲ. ಅವಳೇ ನನ್ನ ಫ್ಯೂಚರ್ ವೈಫ್. ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಮಗ. ನಿಂಗೆ ತಿನ್ನಕ್ಕೆ ಗತಿ ಇಲ್ಲ, ಉಡೋಕೊಂದು ಬಟ್ಟೆ ಇಲ್ಲ ಅಂತಾರೆ. ಈ ಲವ್ ಗಿವ್ ಎಲ್ಲ ಯಾಕೆ? ಇಂಥವ್ರು ದುಡ್ಡಿದ್ರೆ ತುಂಬಾ ಜನ ಸಿಗ್ತಾರೆ. ಅವಳು ನೋಡಕ್ಕೆ ಪಕ್ಕ ಚಾಕ್ಲೇಟ್ ತರ ಕಾಣಿಸ್ತಿದ್ದಾಳೆ. ಏನೋ ಹಂಗಂದ್ರೆ? ಅಂದ್ರೆ ಯಾರಿಗಾದ್ರೂ ಕಮಿಟ್ ಆಗಿರ್ತಾಳೆ, ಇಲ್ಲ ಎಂಗೇಜ್ ಆಗಿರ್ತಾರೆ. ಇವತ್ತು ನಿನ್ನ ಹತ್ರ, ನಾಳೆ ದುಡ್ಡು ಬಂದನ್ ಜೊತೆ ಓಡೋಯ್ತಾಳೆ. ನಂಗೆ ಹೊಡೆದೆ ಅಲ್ಲ, ಅದು ಅವಳಿಗೋಸ್ಕರ, ಒಂದು ಹುಡುಗಿಗೋಸ್ಕರ. ಇಲ್ಲಿ ನೋಡು, ಇನ್ ಮುಂದೆ ನಮ್ಮಿಬ್ರ ಮಧ್ಯೆ ಯಾವ ಫ್ರೆಂಡ್ಶಿಪ್ ಇರಲ್ಲ. ಹೋಗ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಯ್ತು. ಏನು? ಇವತ್ತು ನನ್ನ ಮನಸ್ಸಲ್ಲಿರೋದನ್ನ ಎಲ್ಲ ಹೇಳ್ಕೊಂಡ್ಬರ್ತೀನಿ. ನೀವಂದ್ರೆ ನನಗೆ ತುಂಬ ಇಷ್ಟ. ಆ ನಿಮ್ಮ ಕಣ್ಣು, ನಿಮ್ಮ ಸ್ಮೈಲು, ಪಕ್ಕ ಲವರ್. ಏಯ್, ನಿನ್ ಮುಖಕ್ಕೆ ನಾನು ಒಂದ್ಸಾರಿ ನಿನ್ ಮುಖನ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ಏನೋ ಸ್ಮೈಲ್ ಮಾಡೋದಕ್ಕೆ ಲವ್ ಆಗ್ಬಿಡುತ್ತಾ? ನೀನೆಲ್ಲಿ ನಾನೆಲ್ಲಿ? ಹಬ್ಬಬ್ಬಾ ಅನ್ಕೊಂಡೆ ಕಣೋ,
ನಿನ್ನ ನೋಡ್ತಿದ್ರೆ ರೂಟು ಬೇರೆನೆ ಹೋಗ್ತಿದೆ ಅಂತ ಅನ್ಕೊಂಡೆ. ಏನು ನನ್ ಜಿಂಕೆಗೆ ಕಾಳಾಕಿದ್ಯಾ? ಆಸೆಗೂ ಒಂದು ಮಿತಿ ಇರ್ಬೇಕು. ನಿನ್ಗೂ ಅವಳಿಗೆ ಎಲ್ಲಿಂದ ಎಲ್ಗೋ, ನಿನ್ಗೆ ಅವಳು ಬೇಕು. ನಿನ್ಗೆ ಅವಳು ಬೇಕೇನೋ? ಅದನ್ನೆಲ್ಲ ಕೇಳಕ್ ನೀನ್ಯಾರು? ಕೇಳಕ್ ನೀನ್ ಯಾರು? ನನ್ನ ಜೊತೆ ಎಂಗೇಜ್ಮೆಂಟ್ ಈ ಮೇಲೆ ಸಲಿ ಏನಾದ್ರು ಕಾಣಿಸ್ಕೊಂಡ್ರೆ ನಿನ್ ಕಥೆನೆ ಮುಗಿಸ್ತೀನಿ. ಯಾಕೆ ಒಬ್ನೇ ಕುಂತಿದ್ಯಾ? ಬೇಜಾರದಲ್ಲಿದ್ಯಾ? ಎಲ್ಲೋದೆ ನಿನ್ ಫ್ರೆಂಡು? ಬಿಟ್ಟೋದ್ನಾ? ಇದೇನಾಯ್ತು? ಏನಿಲ್ಲ ಬಿಡು. ಏನಾಯ್ತು ಹೇಳು? ಏನಿಲ್ಲ. ಇದೆಲ್ಲ ಹೆಂಗಾಯ್ತು, ಯಾರು ಮಾಡಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾ. ಏಯ್, ನೀನ್ ಹೆಂಗೋ ಕೈ ಮಾಡ್ದೆ? ಏಯ್, ಉಫ್ ಅಂದ್ರೆ ಗಾಳಿಲೇ ಆರೋಯ್ತ್ಯ ಅಂಥದ್ರಲ್ಲಿ ನೀನು ನನ್ಗೊಡಿಯಾಗಿ ಬಂದಿದ್ಯಾ? ಗಾಳಿನ ನೋಡು. ಮಗ ಸಾರಿ ಕಣೋ, ಇನ್ಯಾವತ್ತು ಫ್ರೆಂಡ್ಶಿಪ್ ಮೇಲಾಣೆ ಈ ಫ್ರೆಂಡ್ನ ಬಿಟ್ಟು ಇನ್ಯಾವತ್ತೂ ಹೋಗಲ್ಲ ಕಣೋ. ಮಗ ನಂದು ತಪ್ಪಿತ್ತು ಮಗ. ಫ್ರೆಂಡ್ಶಿಪ್ಗೆ ಅವಮಾನ ಮಾಡಿ ಫ್ರೆಂಡ್ ಮೇಲೆ ಕೈ ಮಾಡಬಾರ್ದಾಗಿತ್ತು. ಮನಿ ಮತ್ತು ಮುಖ ನೋಡಿ ಪ್ರೀತಿಸೋರ್ಗಿಂತ ಫ್ರೆಂಡ್ಶಿಪ್ಪೇ ದೊಡ್ಡದು ಅಂತ ಪ್ರೂವ್ ಮಾಡಿಬಿಟ್ಟೆ ಮಗ. ಎಷ್ಟೇ ಕಷ್ಟ ಬಂದರೂ ಫ್ರೆಂಡ್ಸ್ ಕೈ ಬಿಡಲ್ಲ ಅಂತ ನೀ ಪ್ರೂವ್ ಮಾಡಿದೆ. ಲವ್ ಯು ಮಚ್ಚ. ದಟ್ ಈಸ್ ದ ಪವರ್ ಆಫ್ ಫ್ರೆಂಡ್ಶಿಪ್ ಕಣೋ. ವ್ಯಾಮೋಹದ ಪ್ರೀತಿ ಎಂದಿಗೂ ಮನಕ್ಕೆ ಆಘಾತ, ಅದೇ ಶ್ರೇಷ್ಠವಾದ ಸ್ನೇಹ ಎಂದಿಗೂ ಚಿರಶಾಶ್ವತ.